ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಛತ್ರಪತಿ ಶಿವಾಜಿ ಮಹಾರಾಜರ ಆಪ್ತ ಮಿತ್ರನಾದಂತ ಸುಬೇದಾರ್ ತಾನಾಜಿ ಮಾಲ್ಸೂರಿಯವರ ಒಂದು ಸಾಹಸಕತೆ ಮತ್ತು ಕೊಂಡಾಣ ಅಂತ ಇದ್ದಂತ ಹೆಸರನ್ನ ಸಿಂಹಗಡ ಅಂತ ಆದಂತ ಕಥೆಯನ್ನ ತಮಗೆ ಹೇಳ್ಬೇಕಂತ ಇಚ್ಛೆ ಪಟ್ಟಿದ್ವಿ. ನನ್ನ ಆತ್ಮೀಯ ಮಿತ್ರನಾದಂತ ಮಂಜುನಾಥ್ ಕೊಟ್ರೆಯವರು ಪುಣೆದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಮೊನ್ನೆ ದಿನ ಒಂದು ಸಿಂಹಗಡಕ್ಕೆ ಹೋಗಿ ಅವರು ಅಲ್ಲಿರುವಂತ ಕೆಲವೊಂದು ದೃಶ್ಯಗಳನ್ನ ಒಂದಷ್ಟು ವಿಡಿಯೋ ಚಿತ್ರೀಕರಣ ಮಾಡಿ ಕೊಟ್ಟಿದ್ದಾರೆ. ಆ ದೃಶ್ಯಗಳನ್ನ ಆಧಾರವನ್ನು ಇಟ್ಟುಕೊಂಡು ಮತ್ತು ನನಗೆ ಗೊತ್ತಿರುವಂತ ಸಿಂಹಗಡ ಗೆದ್ದಂತ ಒಂದು ಸಾಹಸಕತೆಯನ್ನ ಇವತ್ತು ತಮಗೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ಕೊಡ್ಬೇಕಂತ ವಿಚಾರ ಮಾಡಿದ್ದೇನೆ. ಗೊತ್ತಿರಲಿ ಸ್ನೇಹಿತರೆ, 1665ರಲ್ಲಿ ಪುರಂದರಗಡದ ಒಪ್ಪಂದದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಮೊಘಲರಿಗೆ ಸುಮಾರು 23 ಕೋಟೆಗಳನ್ನ ಬಿಟ್ಟುಕೊಡ್ಬೇಕಾಯ್ತು. ಆಗ ಬಿಟ್ಟುಕೊಟ್ಟಾಗ ಶಿವಾಜಿ ಮಹಾರಾಜ್ಗೆ ತುಂಬಾ ನೋವಾಗಿತ್ತು. ಅವರ ತಾಯಿಯಾದಂತ ಜಿಜಾಮತಿಗೂ ಸಹಿತ ಅವರಿಗೆ ಈ ಕೊಂಡಾಣ ಕೋಟೆಯನ್ನ ಬಹಳ ಅತ್ಯಂತ ಪ್ರೀತಿಯಿಂದ ನೋಡ್ತಿದ್ರು. ಅದಕ್ಕಾಗಿ ಆ ಕೋಟೆಯನ್ನ ಆದಷ್ಟು ಬೇಗ ಅಲ್ಲಿ ಭಗವಾ ಧ್ವಜವನ್ನ ಹಾರಿಸಬೇಕು ಅಂತ ಇಚ್ಛೆ ಪಟ್ಟಿದ್ರು. ಅದರಂತೆ ಒಂದ್ ದಿವಸ ಶಿವಾಜಿ ಮಹಾರಾಜನ ಕರೆದು ತಾಯಿ ಜಿಜಾಮಾತ ಆ ಕೊಂಡಾಣ ಮೇಲೆ ಭಗವಾ ಧ್ವಜ ಹಾರಬೇಕಂತ ಇಚ್ಛೆ ವ್ಯಕ್ತಪಡಿಸ್ತಾರೆ. ಅದನ್ನ ಕೇಳ್ಕೊಂಡಂತ ಶಿವಾಜಿ ಮಹಾರಾಜರು ಅಲ್ಲೇ ತನ್ನ ಈ ಕೋಟೆನ ಗೆಲ್ಲುವಂತ ಶಕ್ತಿ ಇರುವುದು ತನ್ನ ಬಾಲ್ಯದ ಗೆಳೆಯನಾದಂತ ಸುಬೇದಾರ್ ತಾನಾಜಿ ಮಾಲ್ಸೂರಿ ಮಾತ್ರ ಅನ್ನೋದು ಗೊತ್ತಾಗುತ್ತೆ. ಅದಕ್ಕಾಗಿ ಅವರು ಸುಬೇದಾರ್ ತಾನಾಜಿ ಮಾಲ್ಸೂರಿ ಅವರನ್ನ ಆ ಕೋಟೆಯ ಗೆಲ್ಲುವ ಸಲುವಾಗಿ ಯುದ್ಧಕ್ಕೆ ಕಳಿಸುವ ಸಲುವಾಗಿ ಒಂದು ಆಹ್ವಾನ ಕೊಟ್ಟು ಕಳಿಸ್ತಾರೆ. ಆದ್ರೆ ತಾನಾಜಿ ಮಾಲ್ಸೂರಿ ಅವರು ಈ ಅರಮನೆಗೆ ಬಂದು ಶಿವಾಜಿ ಮಹಾರಾಜನ ಭೇಟಿ ಆಗ್ತಾರೆ. ತಾವು ಯುದ್ಧಕ್ಕೆ ಸಿದ್ಧ ಆಗ್ತೀನಿ ಅಂತ. ಅದೇ ಸಮಯದಲ್ಲಿ ಶಿವಾಜಿ ಮಹಾರಾಜಗೆ ಇನ್ನೊಂದು ವಿಷಯ ಗೊತ್ತಾಗತ್ತೆ. ನಾಳೆ ದಿನ ಶಿವಾಜಿ ಮಾಲ್ಸೂರಿಯವರ ಪುತ್ರನಾದಂತ ರಾಯಬಾಣ ಮದುವೆ ಇದೆ ಅಂತ ಗೊತ್ತಾಗುತ್ತೆ. ಆಗ ಶಿವಾಜಿ ಮಹಾರಾಜರು ಮತ್ತೆ ತಾನಾಜಿ ಮಾಲ್ಸೂರಿ ವಾಪಸ್ ಕಳಿಸ್ತಾರೆ. ಇಲ್ಲ, ನೀನು ನಾಳೆ ಮಗನ ಮದುವೆ ಇಟ್ಟುಕೊಂಡು ಇವತ್ತು ಯುದ್ಧಕ್ಕೆ ಹೋಗೋದು ಸರಿಯಲ್ಲ, ಹೋಗ್ಬೇಡ ಅಂತ ಹೇಳಿದಾಗ ಆಗ ಹೇಳ್ತಾರೆ ತಾನಾಜಿ ಮಾಲ್ಸೂರಿ ಅವರು, ಮೊದಲು ನಾನು ಕೊಂಡಾಣದ ಮದುವೆ ಮಾಡ್ತೀನಿ, ಆಮೇಲೆ ರಾಯಬಾಣ ಮದುವೆ ಮಾಡ್ತೀನಿ. ಅಕಸ್ಮಾತ್ ಯುದ್ಧದಲ್ಲಿ ನಾನು ಮಡಿದ್ರೂ ಸಹಿತ ರಾಯಬಾಗ ನೀವು ತಂದೆಯ ಸ್ಥಾನದಲ್ಲಿ ನಿಂತು ಮದುವೆ ಮಾಡ್ತೀರಿ, ನನ್ನ ತಾಯಿಗೆ ನೀವು ಒಬ್ಬ ಮಗನಾಗಿ ನಿಲ್ತೀರಿ ಅಂತ ಹೇಳಿ ಅವರು ಯುದ್ಧಕ್ಕೆ ಹೊರಟೆ ಬಿಡ್ತಾರೆ. ಆಗ ತಾನಾಜಿ ಮಾಲ್ಸೂರಿ ಅವರು ಫೆಬ್ರವರಿ 4, 1670 ಇಸ್ವಿ ಕೊಂಡಾಣ ಯುದ್ಧಕ್ಕೆ ಹೋಗ್ಬೇಕಂತ ನಿರ್ಧಾರ ಮಾಡ್ತಾರೆ. ಜೊತೆಗೆ ಸುಮಾರು ಕೊಂಡಾಣ ಗೆಲ್ಲೋದಕ್ಕೆ ಮಾವಳಿಯ ಒಂದು ಸೈನ್ಯವನ್ನ ಗೋರ್ಪಡೆ ಅಂತ ಒಂದು ಪಂಥದ ಒಂದು ಸೈನ್ಯವನ್ನು ತೆಗೆದುಕೊಂಡು ಕೊಂಡಾಣ ಮೇಲೆ ದಾಳಿ ಮಾಡಕ್ ಹೋಗ್ತಾರೆ. ಯಾವ ದಿವಸ ಅಂದ್ರೆ ಅತ್ಯಂತ ಚಳಿ ಇರುವಂತ ದಿನ ಫೆಬ್ರವರಿ 4ನೇ ತಾರೀಕು. ಆದ್ರೆ ಹೋಗ್ಬೇಕಾದ್ರೆ ಆ ಕೋಟೆಗೆ ನೈಸರ್ಗಿಕವಾಗಿ ನಿರ್ಮಾಣವಾದಂತ ಅತ್ಯಂತ ಗಟ್ಟಿಮುಟ್ಟವಾದಂತ ಕೋಟೆ, ಸುಮಾರು 2000 ವರ್ಷ ಇತಿಹಾಸ ಹೊಂದಿರುವಂತ ಕೋಟೆ. ಅದನ್ನ ಆಳ್ತಾ ಇರುವುದು ಒಬ್ಬ ಹಿಂದೂ ರಜಪೂತ ವಂಶಸ್ಥರಾದಂತ ಉದಯ್ ಸಿಂಗ್ ಭಾನು ಅಂತ ಠಾಕೂರ್. ಆತನೂ ಸಹಿತ ಶೂರನೇ. ಆದ್ರೆ ಶಿವಾಜಿಯ ಸೈನ್ಯ ಯಾವಾಗ ತಮ್ಮ ಮೇಲೆ ದಾಳಿ ಮಾಡುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ಅವ್ರು ಯಾವತ್ತು ಒಂದು ಕಾವಲ ಪಡೆಯನ್ನು ಅತ್ಯಂತ ಕಠೋರವಾಗಿ ಇಟ್ಟಿದ್ರು. ಅದಕ್ಕಾಗಿ ಅವರ ಈ ಕಾವಲನ್ನು ತಪ್ಪಿಸಿಕೊಂಡು ತಾನಾಜಿ ಮಾಲ್ಸೂರಿ ಕೋಟೆಗೆ ಹೋಗ್ಬೇಕಾಯ್ತು. ಆದ್ರೆ ಕೋಟೆಗೆ ಹೋಗ್ಬೇಕಾದ್ರೆ 700 ಜನ ಸೈನಿಕರ ಜೊತೆಗೆ ಹೋದಾಗ ಜೊತೆಗೆ ಯಶವಂತಿ ಅಂತ ಒಂದು ಉಡವನ್ನ ತಗೊಂಡು ಹೋಗ್ತಾರೆ. ಆ ಉಡದ ವಿಶೇಷತೆ ಅಂದ್ರೆ ಒಂದು ಆ ಪ್ರಾಣಿ, ಅದು ಹಲ್ಲಿ ಜಾತಿಯ ಒಂದು ಪ್ರಾಣಿ, ಅದಕ್ಕೆ ಉಡ ಅಂತ ಹೇಳ್ತಾರೆ. ಅದು ಯಾವುದೇ ಒಂದು ವಸ್ತುನ ಗಚ್ಚಾಗಿ ಹಿಡ್ಕೊಂಡ್ರೆ ಅದು ಹೊಟ್ಟೆ ಬಿಡುದಿಲ್ಲ. ಅದರಿಂದ ಸಹಾಯ ಮೂಲಕ ನಾವು ಎಲ್ಲಿ ಬೇಕಾದ್ರೆ ಹತ್ಬಹುದು. ಆದ್ರೆ ನಾವು ಸೊಂಟಕ್ಕೆ ಬಾಲಕ್ಕೆ ಒಂದು ಹಗ್ಗ ಕಟ್ಟಿ ಅದನ್ನ ಯಶವಂತಿನ ಮೇಲೆ ಎಸಿತಾರೆ. ಆದ್ರೆ ಆ ಕೋಟೆ ಎಷ್ಟು ಜಾರ್ತಾ ಇತ್ತಂದ್ರೆ ಅದು ಆ ಉಡಕ್ಕೂ ಸಹಿತ ಹಿಡ್ಕೊಳಕ್ ಆಗದಿರೋಷ್ಟು ಜಾರ್ತಾ ಇತ್ತು. ಅಂದ್ರೆ ಅಷ್ಟು ಎಣ್ಣೆ ಹಾಕಿ ಜಾರ್ಗುಂಟಿ ಮಾಡಿದ್ರು ಉದಯಭಾನುನ ಸೈನ್ಯದವರು. ಆದ್ರೆ 1 ಸರಿ, 2 ಸರಿ, 3 ಸರಿ, ಈ ಸರಿ 3-4 ಸರಿ ಈ ರೀತಿ ಯಶವಂತಿನ ಮೇಲೆ ಕಳಿಸಿದರೆ ಅದು ವಾಪಸ್ ಬರ್ತಾ ಇತ್ತು. ಇದನ್ನು ನೋಡಿದಂತ ಕೊನೆಗೆ ತಾನಾಜಿ ಮಾಲ್ಸೂರಿ ಹೇಳ್ತಾರೆ, ಶಿವಾಜಿ ಮಹಾರಾಜರ ಆಜ್ಞೆ ಆಗಿದೆ. ಆಗ ಮತ್ತೆ ಅದನ್ನ ಎಸಿದಾಗ ಅದು ಹೋಗಿ ಒಂದು ಕಲ್ಲನ್ನ ಗಟ್ಟಿಯಾಗಿ ಹಿಡ್ಕೊತ್ತೆ. ಆ ಒಂದು ಉಡದ ಒಂದು ಸಹಾಯದ ಮೂಲಕ ಒಬ್ಬೊಬ್ಬರಾಗಿ ಕೋಟೆಯನ್ನು ಹತ್ತಾರೆ. ರಾತ್ರಿ ಎಲ್ಲ ಬೇರೆ ಕೋಟೆ ಅಂದ್ರ ರಾಜಗಢದಿಂದ ಇಲ್ಲಿ ಬಂದಂತ ಸೈನ್ಯ ಕೋಟೆಯನ್ನು ಹತ್ತಾರೆ. ಕೋಟೆ ಹತ್ತಿ ಇದ್ದಕ್ಕಿದ್ದಾಗೆ ಹರ ಹರ ಮಹಾದೇವ್ ಅಂತ ಹೇಳ್ತಾ ಕೋಟೆಯಲ್ಲಿ ಯುದ್ಧ ಪ್ರಾರಂಭ ಮಾಡ್ತಾರೆ. ಅತ್ಯಂತ ಆರಾಮವಾಗಿ ಸುಖಕರವಾದಂತ ನಿದ್ರೆ ಮಾಡ್ತಾ ಇದ್ದಂತ
ಉದಯ ಭಾನುನಿಗೆ ಒಮ್ಮಿನಲ್ಲೇ ಶಾಕ್ ಆಗುತ್ತೆ. ಆತ ಒಮ್ಮಿನ ಯುದ್ಧಕ್ಕೆ ಸನ್ನದ್ಧಾಗ್ತಾರೆ. ಅತ್ಯಂತ ಓಡಾಡಿ ಸುಸ್ತಾದಂತ ಈ ತಾನಾಜಿ ಮಾಲ್ಸೂರಿ ಅವರ ಸೈನ್ಯ ಒಂದು ಕಡೆ ವಿಶ್ರಾಂತಿ ಪಡೆದಂತ ಒಂದು ತಾಜಾ ಸೈನ್ಯದ ಜೊತೆಗೆ ಭಾರಿ ಘೋರವಾದ ಯುದ್ಧ ಪ್ರಾರಂಭ. ಈ ಘೋರವಾದ ಶಬ್ದವನ್ನು ಕೇಳಿದಂತ ಉದಯ ಭಾನು ಸಹಿತ ಎದ್ದು ಬರ್ತಾನೆ. ಆಗ ಈ ಯುದ್ಧದಲ್ಲಿ ತಾನಾಜಿ ಮಾಲ್ಸೂರಿ ನೇರವಾಗಿ ಎದುರಿಸುವುದು ಉದಯ ಭಾನು. ಉದಯ ಭಾನು ಸಹಿತ ಮೊಘಲರ ಸೇನಾಧಿಪತಿ ಆದರೂ ಸಹಿತ ಆತನೂ ಸಹಿತ ಭಯಂಕರ ಶೂರ. ವಿರುದ್ಧ ಈ ತಾನಾಜಿ ಮಲ್ಸೂರಿ ಸಹಿತ ಸುಬೇದಾರ್ ತಾನಾಜಿ ಮಲ್ಸೂರಿ ಅವರು ಸಹಿತ ತುಂಬಾ ಹೋರಾಟ ಮಾಡ್ತಾರೆ. ಅತ್ಯಂತ ಹೋರಾಟ ಮಾಡ್ತಾರೆ. ಒಂದು ಕೈಯಲ್ಲಿ ಖಡ್ಗ ಹಿಡಿದು ಇನ್ನೊಂದು ಕೈಯಲ್ಲಿ ಗುರಾಣಿ ಹಿಡ್ಕೊಂಡು ಅತ್ಯಂತ ವೇಗವಾಗಿ ಯುದ್ಧ ಮಾಡ್ತಿರ್ತಾರೆ. ಆದ್ರೆ ಅತ್ಯಂತ ಬಲಶಾಲಿಯಾದಂತ ಉದಯ ಭಾನು ಈ ತಾನಾಜಿ ಮಾಲ್ಸೂರಿಯ ಒಂದು ಕೈಯಲ್ಲಿರುವಂತ ಗುರಾಣಿಯನ್ನೇ ಒಡೆದು ಹಾಕ್ತಾನೆ. ಆದ್ರೆ ಯಾವುದಕ್ಕೂ ಹಿಂಜರಿದಂತ ತಾನಾಜಿ ಮಾಲ್ಸೂರಿಯವರು ತಮ್ಮ ತಲೆಗೆ ಕಟ್ಟಿದಂತ ಪೇಟವನ್ನ ತೆಗೆದುಕೊಂಡು ತಮಗೆ ರಕ್ಷಣೆಗೆ ಇಟ್ಟುಕೊಂಡು ಕಿಳಿಸಿಂದ ಯುದ್ಧವನ್ನ ಪ್ರಾರಂಭ ಮಾಡ್ತಾರೆ. ಅಂತ ಗುರಾಣಿಯನ್ನ ಒಡೆದು ಹಾಕಿದಂತ ಈ ಉದಯ ಭಾನುನಿಗೆ ತಾನಾಜಿ ಮಲ್ಸೂರ್ ಯಾವ ಲೆಕ್ಕ ಅಂತ ಹೇಳಿ ಒಂದು ಯುದ್ಧದಲ್ಲಿ ತಾನಾಜಿ ಮಲ್ಸೂರ್ ಅವರ ಒಂದು ಬಲಿದಾನ ಆಗುತ್ತೆ. ಈ ಹೋರಾಟವನ್ನ ನೋಡಿದಂತ ಯಾವಾಗ ತಮ್ಮ ಸೇನಾಧಿಪತಿ ಈ ಯುದ್ಧದಲ್ಲಿ ಸೋತನು ಬಿದ್ದನು ಅದನ್ನ ನೋಡಿದಂತ ಶಿವಾಜಿ ಮಹಾರಾಜ ಸೈನಿಕರು ಹೆದರಿ ಓಡಾಕ್ ಪ್ರಾರಂಭ ಮಾಡ್ತಾರೆ. ಆದ್ರೆ ತಾನಾಜಿ ಮಾಲ್ಸೂರಿಯ ಜೊತೆಗೆ ಇನ್ನೊಬ್ರು ಸೇನಾಧಿಪತಿ ಬಂದ್ರು, ಅವರು ಸೂರ್ಯಾಜಿ ಅಂತ. ಆ ಸೂರ್ಯಾಜಿ ಹೇಳ್ತಾರೆ, ನೀವು ಉದಯ ಭಾನುಗೆ ಹೆದರಿ ಓಡಿದ್ರೆ ಶಿವಾಜಿ ಮಹಾರಾಜರಕ್ಕಿಂತ ಏನಂತ ಉತ್ತರ ಕೊಡುದು, ಅದಕ್ಕಾಗಿ ನೀವು ಯಾರು ಹೋರಾಟ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನ್ ಮಾತ್ರ ಉದಯ ಭಾನು ಎದುರಿಸ್ತೀನಿ ಅಂತ ಹೇಳಿ ಸೂರ್ಯಾಜಿ ಅತ್ಯಂತ ಹುಮ್ಮಸದಿಂದ ಒಂದು ಯುದ್ಧಕ್ಕೆ ಹೊಡ್ತಾರೆ. ಆ ಹೋರಾಟದಲ್ಲಿ ಸೂರ್ಯಾಜಿ ಇದ್ದವರು ಉದಯ ಭಾನುನ್ನ ಕೊಂದು ಹಾಕ್ತಾರೆ. ಆ ಕೊಂದಾಕಿದ ನಂತರ ಎಲ್ಲ ಸೈನಿಕರು ವಿಜಯೋತ್ಸವದ ಮೂಲಕನ ಅಲ್ಲಿ ಇದ್ದಂತ ಒಂದು ಬಣವಿಗೆ ಬೆಂಕಿ ಹಚ್ಚಿ ತಾವು ಯುದ್ಧವನ್ನ ಗೆದ್ವಿ ಅಂತ ಒಂದು ಸಂಕೇತನ ಶಿವಾಜಿ ಮಹಾರಾಜ್ಗೆ ತಲುಪಿಸ್ತಾರೆ. ಶಿವಾಜಿ ಮಹಾರಾಜ್ಗೆ ಅತ್ಯಂತ ಸಂತೋಷ ಆಗುತ್ತೆ. ಎಷ್ಟೋ ದಿವಸಗಳಿಂದ ಕನಸು ಕಟ್ಟಿಕೊಂಡಂತ ತಾಯಿ ಜಿಜಾಮಾತೆಯ ಒಂದು ಕನಸು ಈಡೇರಿತು, ಇವತ್ತು ಕೊಂಡಾಣ ಗೆದ್ದು ಬಿಟ್ವಿ ಅಂತ ಖುಷಿಯಿಂದ ಅವ್ರು ಇರ್ತಾರೆ. ಬೆಳಿಗ್ಗೆ ಎಲ್ಲಾ ಸೈನಿಕರನ್ನ ಸ್ವಾಗತ ಮಾಡ್ಬೇಕಂತ ಎದುರು ನೋಡ್ತಿರ್ತಾರೆ. ಎಲ್ಲ ಶಿವಾಜಿ ಮಹಾರಾಜ ಸೈನಿಕರು ಬರ್ತಾರೆ. ಆದ್ರೆ ಯಾರ ಮುಖದಲ್ಲಿಯೂ ವಿಜಯದ ಕಳೆ ಇರುವುದಿಲ್ಲ, ಸೂತಕದ ಛಾಯೆ ಕಾಣುತ್ತೆ. ಆಗ ಶಿವಾಜಿ ಮಹಾರಾಜ್ ಇವೆಲ್ಲ ಸೋತ ಮುಖದಲ್ಲಿ ಬಂದಿರೋದು ನೋಡಿದ್ರೆ ಯುದ್ಧದಲ್ಲಿ ಗೆದ್ರು ಇಲ್ಲ ಅಂತ ಕೇಳಿದಾಗ ಎಲ್ಲ ಸೈನಿಕರು ಯುದ್ಧದಲ್ಲಿ ಗೆದ್ವಿ, ಆದ್ರೆ ನಮಗೆ ತಾನಾಜಿ ಮಾಲ್ಸೂರಿಯ ಬಲಿದಾನ ಆಯ್ತು ಅಂತ ಹೇಳ್ತಾರೆ. ಆಗ ಛತ್ರಪತಿ ಶಿವಾಜಿಮರು ತುಂಬಾ ದುಃಖದಿಂದ ತನ್ನ ಒಬ್ಬ ಬಂಧುವನ್ನೇ ಕಳ್ಕೊಂಡ್ರಿ ಅನ್ನೋ ದುಃಖದಿಂದ ಅಳ್ಳಾಡ್ತಾರೆ. ಆಮೇಲೆ ತನ್ನ ಬಾಲ್ಯ ಸ್ನೇಹಿತನ ಕಳ್ಕೊಂಡಕ್ಕೆ ಒಂದು ಮಾತು ಹೇಳ್ತಾರೆ, ಮರಾಠಿಯಲ್ಲಿ ಹೇಳ್ತಾರೆ, ಗಡ ಆಲ ಪರ್ ಸಿಂಹ ಘೇಲ, ಅಂದ್ರೆ ಕೋಟೆನೂ ಬಂತು ಆದ್ರೆ ನನ್ನ ಸಿಂಹವೇ ಹೋಯ್ತು ಅಂತ ಶಿವಾಜಿ ಮಹಾರಾಜ್ ಹೇಳ್ತಾರೆ. ಅದಕ್ಕಾಗಿ ಶಿವಾಜಿ ಮಹಾರಾಜರು ಅವತ್ತಿನ ದಿವಸ ಯಾವ ಕೋಟೆಗಾಗಿ ತಾನು ಬಲಿದಾನ ಮಾಡಿದೋ ತಾನಾಜಿ ಮಲ್ಸೂರಿ, ಅವರ ಒಂದು ನೆನಪಿಗಾಗಿ ಆ ಕೋಟೆಗೆ ಕೊಂಡಾಣ ಕೋಟೆಯನ್ನ ಹೆಸರನ್ನ ಬದಲಿಸಿ ಸಿಂಹಗಡ ಅಂತ ಹೆಸರನ್ನ ಮರುನಾಮಕರಣ ಮಾಡ್ತಾರೆ. ಇವತ್ತಿಗೂ ಸಹಿತ ನಮ್ಮ ಸಿಂಹಗಡವನ್ನ ನೋಡಬಹುದು, ತಾನಾಜಿ ಮಾಲ್ಸೂರಿಯ ಒಂದು ಸಾಹಸಿಕತೆಯನ್ನು ಕೇಳಬಹುದು. ಇಡೀ ಜಗತ್ತಿನಲ್ಲಿ ತಾನಾಜಿ ಮಾಲ್ಸೂರಿ ಅಂತ ಅತ್ಯಂತ ಜನಪ್ರಿಯ ಕಥೆಯನ್ನು, ಆ ಕೋಟೆಯಲ್ಲಿರುವಂತ ಕೆಲವೊಂದು ಕೋಟೆಗಳು ಮತ್ತು ಎಲ್ಲಿಂದ್ರೆ ಹೇಗ್ ಬಂದ್ರು ಅನ್ನೋದನ್ನ ಒಂದಷ್ಟು ವಿವರಗಳನ್ನ ತಮಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಿಂಹಗಡದ ಮಾಹಿತಿಯನ್ನ ತಿಳಿದುಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.
अब इसलिए कहीं जल्दी आ रहा है ना, सुबह सुबह जल्दी जाके हम धूप में जा रहे हैं। कभी कभी यहाँ पे पानी गिरता है। हाँ हाँ आ गया ना, सॉरी। एंट्री ओ फॉग फॉग अरे पानी है तो हम कैसे आएगा रे? मंदिर है क्या इधर अंदर में? चलो आगे चलो, आगे चलो, आगे चलो। ये क्या है? और क्या हो सकता है बताओ? वीडियो बनाना आपके दिन चल रहा है। और तक जाना पड़ेगा अभी। Jai.